ಕರ್ನಾಟಕ ರಾಜ್ಯದಲ್ಲಿ 10 ಮಹಾನಗರ ಪಾಲಿಕೆಯ ನೌಕರಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಧರಣಿಯನ್ನು ಮಾಡಿದ್ದಾರೆ. ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಮಹಾನಗರ ಪಾಲಿಕೆಯ ನೌಕರರು ಒಂದು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ಸುಮಾರು 7ನೇ ವೇತನದ ಆಯೋಗದ ಜಾರಿಯನ್ನು ಸರ್ಕಾರದ ನೌಕರರಿಗೆ ಏನು ಕೊಟ್ಟಿದ್ದೀರಿ ಅದನ್ನು ನಮಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಒಂದು ಹೋರಾಟ. ಅಧಿಕಾರಿ ಮತ್ತು ಸಿಬ್ಬಂದಿಗಳ ನೇಮಕಾತಿ ನಿಯಮ 2011ಕ್ಕೆ ಒಂದು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಹೋರಾಟ. ಅವ್ರ ಜೊತೆಯಲ್ಲೇ KGID, JS ಗ್ರೂಪ್ ಇನ್ಶೂರೆನ್ಸ್ ಹಾಗೂ GPF ಸೌಲಭ್ಯವನ್ನು ನಮಗೆ ಕೊಡಬೇಕು ಅಂತಕ್ಕಂಥದ್ದು. ಸರ್ಕಾರಿ ನೌಕರಿ ಕೊಡೋ ರೀತಿ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಕೂಡ ನಮಗೆ ಯಥಾವತ್ತಾಗಿ ಕೊಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಬಹಳಷ್ಟು ಸುಮಾರು ವರ್ಷಗಳಿಂದ ಮುಂಬಡ್ತಿನೇ ಇಲ್ಲದೆ ವಂಚಿತರಾಗಿರುವ ಕೂಡಲೇ ವೃಂದಾವಾರು ಮುಂಬಡ್ತಿ ಕೊಡಬೇಕು ಅಂತಕ್ಕಂಥದ್ದು. ಅದರ ಜೊತೆಯಲ್ಲೇ ಇವತ್ತೇನು ಮಹಾನಗರ ಪಾಲಿಕೆ ಅದು KMC ಆ್ಯಕ್ಟ್ 76 ಸೆಕ್ಷನ್ 83ರಂತೆ KMAS ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ KMAS ಹುದ್ದೆಗೆ ಮುಂಬಡ್ತಿ ನೀಡುವ ಅವಕಾಶವಿದ್ದರೂ ಸಹ ಕಳೆದ 50 ವರ್ಷಗಳಿಂದಲೂ KMAS ಹುದ್ದೆಗಳಿಗೆ ಮುಂಬಡ್ತಿ ನೀಡಿರುವುದಿಲ್ಲ. ಈ ಸಂಬಂಧ ರಾಜ್ಯ ಉಚ್ಚ ನ್ಯಾಯಾಲಯವೂ ಕೂಡ ತೀರ್ಪು ನೀಡಲಾಗಿ 2022ರ KMAS ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ತಾರತಮ್ಯ ಉಂಟು ಮಾಡಿರುವುದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು ಎಲ್ಲ ಸರ್ಕಾರ ಆಗಿಂದಾಗಿಂದೆ ಕೊಡ್ತಕ್ಕಂಥ 6ನೇ ವೇತನ ಆಯೋಗ 7ನೇ ವೇತನ ಆಯೋಗದ ಸಂಬಳವನ್ನು ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಆದರೆ ಸರ್ಕಾರಿ ನೌಕರರು ಕೊಡ್ತಾ ಇರ್ತಕ್ಕಂಥ ಸವಲತ್ತಿನಿಂದ ವಂಚನೆ ಮಾಡಿ ಮಹಾನಗರ ಪಾಲಿಕೆಯ ನೌಕರನ ಪ್ರತ್ಯೇಕ ಮಾಡಿ ಅವ್ರ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅವ್ರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು 10 ಮಹಾನಗರ ಪಾಲಿಕೆಗಳಿದ್ದಾವೆ, ಇವು ರಾಜ್ಯಕ್ಕೆ, ರಾಜ್ಯದ ಜನರಿಗೆ ಒಂದು ಆರೋಗ್ಯ ಕೊಡ್ತಕ್ಕಂಥದ್ದು, ನೈರ್ಮಲ್ಯವನ್ನು ಮಾಡ್ತಕ್ಕಂಥದ್ದು, ಶುಚಿತ್ವವನ್ನು ಕಾಪಾಡ್ತಕ್ಕಂಥವ್ರು, UGD ಸೌಲಭ್ಯಗಳನ್ನು ಕೊಡ್ತಕ್ಕಂಥವ್ರು, ಪ್ರತಿಯೊಂದನ್ನು ಕೂಡ ಪಾರ್ಕ್ಗಳನ್ನು ನೋಡ್ತಕ್ಕಂಥವ್ರು, ಇದೆಲ್ಲವನ್ನು ಕೂಡ ನೋಡ್ತಾ ಇರ್ತಕ್ಕಂಥ ಕಾಯಕ ಜೀವಿಗಳು ಇವರು. ಇವ್ರನ್ನ ಯಾಕೆ ಇದುವರೆಗೂ ಕೂಡ ಸರ್ಕಾರಗಳು ಸರ್ಕಾರಿ ನೌಕರರು ಅಂತ ಯಾಕೆ ಪರಿಗಣಿಸಿಲ್ಲ? ಇದುವರೆಗೂ ಸರ್ಕಾರಿ ನೌಕರರು ಅಂತೇಳಿ ನೀವು ತೀರ್ಮಾನ ಮಾಡದೇ ಇರ್ತಕ್ಕಂಥದ್ದು ತಪ್ಪು. ನಾವೆಲ್ಲರೂ ಕೂಡ ಕೇಂದ್ರ ಇರಲಿ ರಾಜ್ಯ ಇರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಹಿಡಿದು ನಾವು ಸಮಾನತೆ ಕೊಡ್ತೇವೆ, ಸಾಮಾಜಿಕ ನ್ಯಾಯ ಕೊಡ್ತೇವೆ, ಸರ್ವರನ್ನು ಸಮಪಾಲು ಸಮಬಾಳು ಅಂತೇಳಿ ಕಾಣ್ತೇವೆ ಅಂತ ಏನು ಸರ್ಕಾರಗಳು ಏನು ಹೇಳ್ತಾ ಇದ್ದೀರಿ? ಇವತ್ತು ನಿಮ್ಮ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾಯಕ ಜೀವಿಗಳನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಿ. ಏನಿತ್ತು ಪೌರ ಕಾರ್ಮಿಕರನ್ನ ಇವತ್ತು ಸಿದ್ದರಾಮಯ್ಯನವರು ನೀವು ನೌಕರರನ್ನಾಗಿ ಕಾಯಂ ಮಾಡಿದ್ದೀರಿ, ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಮಹಾನಗರ ಪಾಲಿಕೆ ಎಲ್ಲ ನೌಕರರುಗಳನ್ನು ಪೌರ ಕಾರ್ಮಿಕರನ್ನು ಏನು ಕಾಯಮಾತಿ ಮಾಡಿದ್ದೀರಿ, ಇನ್ನು ಬಹಳಷ್ಟು ಪೌರ ಕಾರ್ಮಿಕರ ಕಾಯಂ ಆಗಬೇಕಾಗಿದೆ. UGD ಬಚ್ಚಲು ಗುಂಡಿಯಲ್ಲಿ ಇಳಿದು ಕೆಲಸ ಮಾಡ್ತಕ್ಕಂಥ ವಾಟರ್ಮನ್ಗಳು ಕುಡಿಯೋ ನೀರು ಕೊಡ್ತಕ್ಕಂಥವ್ರಿಗೆ ನೀವು ಕಾಯಂ ಮಾಡಿಲ್ಲ. ಇದನ್ನು ಕೂಡಲೇ ಅವ್ರಿಗೂ ಕೂಡ ಕಾಯಂ ಮಾಡ್ತಕ್ಕಂಥದ್ದು. ಮಹಾನಗರ ಪಾಲಿಕೆಯ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿದರೆ ಇದೆಲ್ಲ ಸಮಾನತೆ, ಎಲ್ಲ ಸೌಲಭ್ಯಗಳು ಕೂಡ ಸಿಕ್ಕಿದಂಗೆ ಆಗುತ್ತೆ. ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಉದ್ದೇಶವನ್ನು
ಈಡೇರಿಸ್ದಂಗೆ ಆಗುತ್ತೆ. ಅದನ್ನು ಕೂಡಲೇ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಶಾಸಕರುಗಳು ಯಾರಿದ್ದಾರೆ, ಮಹಾನಗರ ಪಾಲಿಕೆ 10 ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಶಾಸಕರಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರುಗಳಿರ್ಬೋದು, ಲೋಕಸಭಾ ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ಈ ಬಗ್ಗೆ ಬೆಂಬಲವನ್ನು ಕೊಡಬೇಕು, ಹೋರಾಟವನ್ನು ಮಾಡಬೇಕು. ಅವರೆಲ್ಲರನ್ನು ಕೂಡ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕಾಗಿ ನಾನು ಆಗ್ರಹಪೂರ್ವಕವಾಗಿ ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಈಗ ಇಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲೇ ಇರೋದ್ರಿಂದ ಮಹಾನಗರ ಪಾಲಿಕೆಗಳಿಗೆ ಅನುದಾನನೇ ಸ್ಥಗಿತ ಆಗೋಗಿದೆ. ಅದು 15th ಫೈನಾನ್ಸು ನಿಂತಿದೆ. ಅದನ್ನು ಸರ್ಕಾರ ಕೂಡಲೇ ಚುನಾವಣೆಯನ್ನು ನಾವು ಹೇಳಿದ್ದೀವಿ, ಗ್ರೇಟರ್ ಮೈಸೂರು ಮಾಡಿ ನಾವು ಕೂಡಲೇ 6 ತಿಂಗಳೊಳಗಡೆ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸ್ತಕ್ಕಂಥದ್ದು ಸರ್ಕಾರ ಕರ್ತವ್ಯ. ಆ ಚುನಾವಣೆ ನಡೆಸಬೇಕು ಅಂತಲೂ ಕೂಡ ನಾನು ಆಗ್ರಹ ಪಡುತ್ತೇನೆ. 1.5 ವರ್ಷ ಆದರೂ ಕೂಡ ಎಲೆಕ್ಷನ್ ಮಾಡೋಕ್ಕೆ ಮುಂದಾಗ್ತಾ ಇಲ್ಲ. ಜಿಲ್ಲಾ ತಾಲೂಕ್ ಪಂಚಾಯತಿಯಾಗಿ 4 ವರ್ಷ ಆಗುತ್ತೆ. ಯಾಕೆ ಈ ಥರ ವಿಳಂಬ? ಅವರು ಡಿಲಿಮಿಟೇಷನ್ಸ್ ಮಾಡಬೇಕು ಅಂತೇಳಿ ಮತ್ತೆ ಏನೇನು ಮಾಡಬೇಕು ಅಂತ ಏನಾದ್ರು ಮಾಡಲಿ, ಸರ್ಕಾರ ಚುನಾವಣೆಯನ್ನು ಬೇಗ ನಡೆಸಬೇಕು ಅಂತೇಳಿ ಆಗ್ರಹ ಪಡ್ತೀವಿ. ಇದು ಅಧಿಕಾರ ವಿಕೇಂದ್ರೀಕರಣಕ್ಕೆ ವಿರುದ್ಧವಾಗಲ್ಲ. ಖಂಡಿತ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲೇ 5 ವರ್ಷಕ್ಕೊಮ್ಮೆ ನಡೆಸಬೇಕು ಅಂತಕ್ಕಂಥ ಕಾನೂನಿದೆ. ಅದು ನ್ಯಾಯಾಲಯದಲ್ಲೂ ಕೂಡ ಇದೆ. ಈಗ ಕ್ಷೇತ್ರಕ್ಕೆ ಅನುದಾನ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಯಾವ ರೀತಿ? ನನ್ನ ಕ್ಷೇತ್ರಕ್ಕೆ ವಿಶೇಷವಾದಂಥ ಯಾವುದೇ ಅನುದಾನ ಬಂದಿಲ್ಲ. ಮೈಸೂರು ನಗರಕ್ಕೆ ಸಿದ್ದರಾಮಯ್ಯನವರು 396 ಕೋಟಿ, ಅದೆಷ್ಟು 390 ಕೋಟಿ ಚಿಲ್ಲರೇನೋ ನಗರದ ರಸ್ತೆಗಳಿಗೆ ವೈಟ್ ಟ್ಯಾಪಿಂಗ್ ರಸ್ತೆ ಮಾಡ್ತಕ್ಕಂಥದ್ದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ನಗರದ ರಸ್ತೆಗಳಿದ್ದಾವೆ ಅವನ್ನ ಮಾಡ್ತೇವೆ ಅಂತೇಳಿ ಅವರೇ ತೀರ್ಮಾನ ಕೈಗೊಂಡಿದ್ದಾರೆ. ನಿಮ್ಮ ಕ್ಷೇತ್ರ ಅತಿ ದೊಡ್ಡ ಕ್ಷೇತ್ರ. ನಮ್ಮ ಕ್ಷೇತ್ರ ಅದು ಭಾರಿ ದೊಡ್ಡ ಕ್ಷೇತ್ರ. ಅಂದರೆ ಸುತ್ತ ಇರ್ತಕ್ಕಂಥ 1,000 ಬಡಾವಣೆಗಳು, ಟೌನ್ಶಿಪ್ ಇರ್ತಕ್ಕಂಥ 1,000 ಇದ್ದಾವೆ. ಸುತ್ತ 40 ಕಿಲೋಮೀಟ್ರು 18 ಗ್ರಾಮ ಪಂಚಾಯಿತಿ, 1 ನಗರಸಭೆ, 4 ಪಟ್ಟಣ ಪಂಚಾಯಿತಿ, 5 ನಗರ ಪಾಲಿಕೆ ವಾರ್ಡ್ಗಳು ಕೂಡ ನನ್ನ ಕ್ಷೇತ್ರ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ. ಈ ದೊಡ್ಡ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಸಭೆಗಳಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಯಾವಾಗಲೂ ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೇನೆ. ಇದುವರೆಗೂ ಕೂಡ ಯಾವುದೇ ಅನುದಾನ ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಸಹಕಾರ ಸಂಘದ ಚುನಾವಣೆ ನಡೆದಿದೆ, ನಾವು ಆ ಕಡೆ ಹೋಗಿಲ್ಲ. ಆದ್ರೂ ಈ ಬಾರಿ 3 ಕ್ಷೇತ್ರನ ಹೆಚ್ಚಳ ಮಾಡಿಕೊಂಡು ಈ ತರ ಗೆದ್ದಿದ್ದಾರೆ ಅಂತ GD ಹರೀಶ್ ಗೌಡರು ಆರೋಪ ಮಾಡಿದ್ದಾರೆ. ಸರ್ಕಾರದ ಮೇಲೆ ದೂರು ಕೊಡ್ತೀವಿ, ನಾವು ನ್ಯಾಯಾಲಯಕ್ಕೂ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ಈಗಾಗಲೇ ಎಲ್ಲರೂ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯದಲ್ಲೂ ಇದೆ. ರಾಜಣ್ಣವರು ಕೂಡ ಏನಿದೆ ಅಂತಕ್ಕಂಥ ಪರಿಸ್ಥಿತಿಯನ್ನ ಮನ ಬಿಚ್ಚಿ ಹೇಳಿದ್ದಾರೆ. ಅಕ್ರಮ ಆಗಿದೆ ಅಂತ ಅನ್ಸುತ್ತೆ ಸರ್. ಯಾಕೆಂತಂದ್ರೆ ಚುನಾವಣೆಗೋಸ್ಕರನೇ ಇವರು ಹೆಚ್ಚುವರಿಯಾಗಿ 3 ಸೊಸೈಟಿಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ನ್ಯಾಯಾಲಯ ತೀರ್ಪು ಕೊಡುತ್ತೆ. ನ್ಯಾಯಾಲಯದಲ್ಲಿ ಅದಿರೋದ್ರಿಂದ ನಾವು ಯಾವುದನ್ನು ಕೂಡ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಾರ್ದು. ಸಹಕಾರ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಸರ್ಕಾರದ ಹಸ್ತಕ್ಷೇಪನೆ ಇರಬಾರ್ದು. ಸ್ವಾಯತ್ತತೆಯಿಂದನೇ ಸಹಕಾರ ಕ್ಷೇತ್ರ ಉಳಿಬೇಕು. ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೆಲಸವನ್ನು ಸಹಕಾರ ಕ್ಷೇತ್ರ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಆಹಾರೋತ್ಪಾದನೆ, ಗೊಬ್ಬರೋತ್ಪಾದನೆ, ಇಂಡಸ್ಟ್ರಿಯಲ್ ಕೈಗಾರಿಕೆ, ಸಾಕಷ್ಟು ಪಶುಸಂಗೋಪನೆ, ಈ ರೀತಿ ರೈತರಿಗೆ ಕೃಷಿ ಸಾಲಗಳು, ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಇರ್ತಕ್ಕಂಥ ಏಕೈಕ ವ್ಯವಸ್ಥೆ ಇದ್ದರೆ ಅದು ಸಹಕಾರ ಕ್ಷೇತ್ರ. ಸಹಕಾರ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಬಿಜೆಪಿ ಜೆಡಿಎಸ್ ಸಮನ್ವಯದ ಕೊರತೆ ಇದೆ ಅಂತ ಮಾತುಕತೆಗಳು ನಡೀತಾ ಇದೆ. ನೋಡಪ್ಪ, ನಾನು ಜನತಾದಳದ ಶಾಸಕನಾಗಿದ್ದೀನಿ. ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು
ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ. ಯಡಿಯೂರಪ್ಪನವ್ರಿಗೆ 20 ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ. ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲೇ ವಾಪಸ್ ಬಂದು ಶಾಸಕನಾಗಿದ್ದೀನಿ. ಇನ್ನು ನಮ್ಮ ಅವಧಿ 3 ವರ್ಷ ಇದೆ. ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ.ಟಿ. ದೇವೇಗೌಡರು ಅಂತೇಳಿ ನನಗೆ ಕೊಡಲಿಲ್ವೋ, ಸೀನಿಯರ್ ಆಗಿದ್ದೆ, ಹಿರಿಯ ಆಗಿದ್ದೆ, ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿದ್ದ H.D. ಕುಮಾರಸ್ವಾಮಿ ಅವರು ಕೊಟ್ಟಿದ್ದರು. ಆವತ್ತಿನ ಸಮನ್ವಯ ಸಮಿತಿಲೂ ಭಾಗವಹಿಸಿದ್ದೀನಿ ನಾನು. ವಿಜೇಂದ್ರ ಅವ್ರು ಇರ್ಬೋದು, ಅಶೋಕ್ ಅವ್ರು ಇರ್ಬೋದು, ಅಶ್ವಥ್ ನಾರಾಯಣ್ ಇರ್ಬೋದು, ಇವರೆಲ್ಲರೂ ಕೂಡ ನಾವು H.D. ಕುಮಾರಸ್ವಾಮಿ ಅವರು, ಬಂಡಪ್ಪ ಅವರು, ನಾಡಗೌಡರು ನಾವೆಲ್ಲರೂ ಕೂಡ ಆ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ. 2 ಮೀಟಿಂಗ್ಗಳು 3 ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ. ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಭಾಗವಹಿಸಿಲ್ಲ. ಪಕ್ಷದಿಂದ ಅಂತರ ಕಾಯ್ಕೊಂಡಿದ್ದೀರಾ ಅಂತ? ನಾನು ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ. ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ. ಎಲ್ಲರೂ ಕೂಡ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ 25 ವರ್ಷ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದು, ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು 2006 ಅಂದರೆ ಎಷ್ಟು ವರ್ಷ ಆಯ್ತು ಈಗ? 6 ಅಂದರೆ 19, 20 ವರ್ಷ. 20 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ. ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು. ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ಕ್ಷೇತ್ರ, ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ G.T. ದೇವೇಗೌಡರನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನನ್ನ ಯಾವನೂ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ. ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ. ಅದಕ್ಕೋಸ್ಕರನೇ ನನ್ನನ್ನು 1978ರಿಂದ ಕೆಂಪೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ G.T. ದೇವೇಗೌಡ ಪಕ್ಷಾಂತರಿ, ಭ್ರಷ್ಟಾಚಾರಿ, ಆಸ್ತಿ ಮಾಡವನೇ, ಲೂಟಿ ಮಾಡವನೇ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ನಾನು ಒಬ್ಬ ಶಾಸಕನಾಗದಿದ್ದೀನಿ. ಪಕ್ಷದಿಂದ ನಾನು ಅವ್ರು ಯಾವ ಇದೇ ರೀತಿ ನನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕಾರಣದಿಂದ ಶಾಸಕನ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತು ಸಿದ್ದರಾಮಯ್ಯನವರು ನೀವು ಬಂದ್ಬಿಡಪ್ಪ ಕಾಂಗ್ರೆಸ್ಗೆ, ನೀವು ಬರ್ದೇ ನನ್ನ ಸರ್ಕಾರ ಉಳಿಯಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳಿಲ್ಲ. D.K. ಶಿವಕುಮಾರ್ ನೀವು ಬಂದ್ಬಿಡಪ್ಪ, ನೀವು ಬರ್ದೇ ಸರ್ಕಾರ ಉಳಿಯಲ್ಲ ಅಂತ D.K. ಶಿವಕುಮಾರ್ ಹೇಳಿಲ್ಲ. ಕಾಂಗ್ರೆಸ್ ಅವರು ಕರೆದಿಲ್ಲ, BJP ಅವರು ಕರೆದಿಲ್ಲ, JDS ಅವರು ಕರೆದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ಬೇಕು? ನಾನು ಶಾಸಕ ಸ್ಥಾನದ ಕೆಲಸ ಮಾಡ್ಕೊಂಡಿದ್ದೀನಿ. ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ, ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಿಮಗೆ ತೋರಿಸ್ತೀನಿ. 3 ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು. ಈಗ ಬಂದ್ಬಿಟ್ಟು ಪಕ್ಷ ಓಹೋ JDS ಪಕ್ಷದ ಬಾವುಟ ಎಷ್ಟು ವರ್ಷ ಹಿಡಿದಿದ್ರು ಇವರೆಲ್ಲ. ದೇವೇಗೌಡರ ಜೊತೆ ಎಷ್ಟು ಹೋರಾಟ ಮಾಡಿದ್ರು. ಸಿದ್ದರಾಮಯ್ಯನವ್ರ ಬಿಟ್ಟೋದಾಗ ಯಾರಿದ್ರಿ? ಏಕಾಂಗಿಯಾಗಿ ಸಿದ್ದರಾಮಯ್ಯನವ್ರು ಬಿಟ್ಟು ಪಕ್ಷ ಬಿಟ್ಟು ಹೋದಾಗ ಯಾರು ಉಳ್ಕೊಂಡ್ರಿ? MLAಗಳು ಉಳ್ಕೊಂಡಿದ್ರ? ನಾಯಕರು ಇವತ್ತು ನಾಯಕರು ಅಂತಿರಲ್ಲ. ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿದೆಯಾ? ಯಾವುದೋ ಕಾರಣಕ್ಕೋಸ್ಕರ ಬಂದು ಸಣ್ಣ ಸಣ್ಣ ಅಧಿಕಾರ ಹಿಡ್ಕೊಂಡು ನನ್ನ ಎದುರಿಸೋ ಶಕ್ತಿ ಇದೆಯಾ ನಿಮಗೆ? ಸಾಧ್ಯ ಇಲ್ಲ. ಮುಂದೆ ನಿಮ್ಮ ನಿಲುವೇನಾಗಿರುತ್ತೆ ಮುಂದಿನ ದಿನಗಳಲ್ಲಿ? ಮುಂದಿನ ನಿಲುವು ಇನ್ನು ನಾನು ಇವತ್ತು ಈ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡ್ತೀನಿ. ಮುಂದೆ ನಮ್ಮ ಕ್ಷೇತ್ರದ ಜನತೆ ಸಭೆ ಕರಿತೀನಿ. ಶಾಸಕರು ಮತದಾರರು ಏನಿದ್ದಾರೆ ನಮ್ಮ ಕ್ಷೇತ್ರ ಮತದಾರರು ಕರಿತೀನಿ. ನೀವೇನು ಹೇಳ್ತೀರಪ್ಪ ಅಂಥೇಳಿ ಅವರು ದುಮ್ಕು ಅಂದರೆ JDS ಎಲ್ಲ ಇರಬೇಕು ಅಂದ್ರೆ ಇರ್ತೀನಿ, BJPಗೆ ಹೋಗೋಣ ಅಂದರೆ ಹೋಯ್ತೀನಿ, ಕಾಂಗ್ರೆಸ್ಗೆ ಹೋಗೋಣ ಅಂದರೆ ಹೋಯ್ತೀನಿ. ಎಲ್ಲ ಕ್ಷೇತ್ರ ಮತದಾರರು ಏನು ಹೇಳ್ತಾರೆ
ಆ ತೀರ್ಪು ಬಿಟ್ರೆ ಜಿ ಟಿ ದೇವೇಗೌಡನ ವೈಯಕ್ತಿಕ ತೀರ್ಪು ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀರಾ? ಮುಂದಿನ ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ನಮ್ಮ ಕಾರ್ಯಕರ್ತರು ಬಿಡಲ್ಲ, ನಮ್ಮ ನೆಂಚಿನ ಬಡವ್ರನ್ನ ಬಿಡಲ್ಲ. ಸೇವೆ ಮಾಡಲೇಬೇಕು, ಬಡವ್ರ ಕೆಲಸ ಮಾಡಲೇಬೇಕು. ಅದಕ್ಕೋಸ್ಕರ ನಾನು ನಿಲ್ತೀನಿ. ಜನ ಗೆಲ್ಸಿದ್ರೆ ವಿಧಾನಸಭೆ ಪ್ರವೇಶ ಮಾಡ್ತೀನಿ, ಇಲ್ಲದೆ ಇದ್ರೆ ಇಲ್ಲೇ ಇದ್ಕೊಂಡು ಸೇವೆ ಮಾಡ್ತೀನಿ. ಮೂರು ಪಕ್ಷ ಹೊರತಾಗಿ ಇಂಡಿಪೆಂಡೆಂಟ್ ಆಗೋದಕ್ಕೂ ರೆಡಿ ನೀವು? ಎಲ್ಲದಕ್ಕೂ ರೆಡಿ. ಜನ ಏನ್ ಹೇಳ್ತಾರ ಅದೇ. ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ಪ್ರವಾಸದಲ್ಲಿ ಜಿ ಟಿ ದೇವೇಗೌಡರು ಜೊತೆಗಿರ್ತಾರ? ನಿಖಿಲ್ ಕುಮಾರಸ್ವಾಮಿ ಸಿನಿಮಾ ನಟನೂ ಅವರಾಗಿದ್ದಾರೆ. 3 ಸಾರಿ ಸೋತಿದ್ದಾರೆ, ಅನುಭವ ಆಗಿದೆ, ಗಟ್ಟಿ ನಾಯಕತ್ವ ಇದೆ. ಜನತಾ ಪಕ್ಷ ಕಟ್ಟಲೇಬೇಕಲ್ಲ. ಜನ ದೇವೇಗೌಡರು ಕಟ್ಟರ ಪಕ್ಷನ ಹೋರಾಟ ಮಾಡ್ತಿದ್ದಾರೆ, ಮಾಡ್ಲಿ, ಸಂತೋಷ, ಅವ್ರು ಒಳ್ಳೇದಾಗಲಿ. ನಾನು ಹೇಳ್ದಲ್ಲ, ಸದ್ಯಕ್ಕೆ ತಟಸ್ಥವಾಗಿ ಇದ್ದೀನಿ. ಅದು ಯಾವತ್ತು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದು ನೋಡೋಣ ಬಂದಾಗ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.